ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಟಿಕೆಟ್ ಬುಕ್ ಆಯಿತು, ಬೆಂಗಳೂರಿಗೆ ಬರ್ತಾರೆ. ಪ್ರಜ್ವಲ್ ಟಿಕೆಟ್ ಬುಕ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಯುರೋಪ್ ದೇಶಗಳಲ್ಲಿ ಸಂಚರಿಸ್ತಾ ಇದ್ದಾರಾ ಪ್ರಜ್ವಲ್ ರೇವಣ್ಣ? ಎಸ್ಐಟಿ ಜೊತೆ ಕಣ್ಣಾಮುಚ್ಚಾಲಿ ಆಟ ಆಡ್ತಿದ್ದಾರಾ? ಮತ್ತೆ ಬುಕ್ ಆಗಿದೆ ಪ್ರಜ್ವಲ್ ಹೆಸರಲ್ಲಿ ಟಿಕೆಟ್. ಇವತ್ತು ಮಧ್ಯಾಹ್ನ 12:05 ಲುಫ್ತಾನ್ಸ್ ಏರ್ಲೈನ್ಸ್ ಫ್ಲೈಟ್ನಲ್ಲಿ ಬುಕಿಂಗ್. ಜರ್ಮನಿಯ ಮ್ಯೂನಿಚ್ನಿಂದ ಇವತ್ತಾದರೂ ಹೊರಡ್ತಾರಾ ಪ್ರಜ್ವಲ್? ಪೆನ್ ಡ್ರೈವ್ ಹಂಚಿಕೆ ಕೇಸ್ನ ತನಿಖೆ ತೀವ್ರ. ನೆನ್ನೆ ಪ್ರೀತಂ ಗೌಡ ಆಪ್ತರಾದ ಚೇತನ್ ಲಿಖಿತ್ ಮನೆಯಲ್ಲಿ ಪೆನ್ ಡ್ರೈವ್ ಪತ್ತೆ. ಮಾಜಿ ಶಾಸಕರಿಗೂ ನೋಟಿಸ್ ಕೊಡುತ್ತಾ ಎಸ್ಐಟಿ. ಲೋಕಸಭೆ ಮುಗಿತು, ಇತ್ತ ಶಾಸಕರತ್ತ ಗಮನ ಹರಿಸಿ. ಅಹವಾಲುಗಳನ್ನ ಆಲಿಸುವುದಕ್ಕೆ ಸಚಿವರಿಗೆ ಸಿಎಂ ಸೂಚನೆ. ಕಾಂಗ್ರೆಸ್ ಸರ್ಕಾರ ಪತನದ ಚರ್ಚೆ ಬೆನ್ನಲ್ಲೇ ಅಲರ್ಟ್ ಆದ ಸಿದ್ದರಾಮಯ್ಯ. ರಾಜ್ಯ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಮೇಜರ್ ಸರ್ಜರಿ. ಹಾಲಿ 13 ಸದಸ್ಯರ ಸಮಿತಿ ಪುನಾರಚನೆಗೆ ನಿರ್ಧಾರ. ಸಿಟಿ ರವಿ, ನಳಿನ್ ಕುಮಾರ್ ಕಟೀಲ್, ಕೆಎಸ್ ಈಶ್ವರಪ್ಪಗೆ ಹೈಕಮಾಂಡ್ ಕೋಕ್ಸ್ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.